ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದರ ಜೊತೆಗೆ ಈಗ ತಾನೇ ನಾವು ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದರ ಬೆನ್ನಿಗೆ ಬಿಜೆಪಿಯಲ್ಲಿ ಮತ್ತೊಬ್ಬ ಉಚ್ಚಾಟಿತ ಶಾಸಕ ಅಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆ ಆದ್ರೂ ಕೂಡ ಬಿಜೆಪಿ ಬಿಟ್ಟು ನಾನು ಆಚೆ ಬಂದಿಲ್ಲ ಅಂತ ಅವ್ರು ಯಾವಾಗ್ಲೂ ಹೇಳ್ತಾರೆ. ಪಕ್ಷ ನಿಷ್ಠೆ ಇದೆ, ಸತ್ರು ಇದ್ರು ನಾನು ಬಿಜೆಪಿ ಜೊತೆಗೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಬಟ್ ಇವತ್ತಿನ ಪರಿಷತ್ ಚುನಾವಣೆಯಲ್ಲಿ ಅವರು ಓಟ್ ಯಾರಿಗೆ ಅಂತ ಉಚ್ಚಾಟನೆ ಆದ್ರೂ ಕೂಡ ಪಕ್ಷ ನಿಷ್ಠೆಯನ್ನ ಬಿಡಲ್ವಾ ಯತ್ನಾಳ್? ಬಿಜೆಪಿ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ ಪರ ಮತ ಹಾಕ್ತೀನಿ ಅಂತ ಯತ್ನಾಳ್ ಅವರು ಲೆಟರ್ ಬರೆದಿದ್ದಾರಂತೆ. ನಿತಿನ್ ನವೀನ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪತ್ರ ಬರೆದಿದ್ದಾರೆ. ಅಲ್ಲಿಗೆ ಬಿಜೆಪಿ ಅಭ್ಯರ್ಥಿಗೆ ಓಟ್ ಹಾಕ್ತೀನಿ, ಪಕ್ಷ ನಿಷ್ಠೆ ಮೆರಿತೀನಿ ಅಂತ. ಉಚ್ಚಾಟನೆ ಆದ್ರೂ ಕೂಡ ಬಿಜೆಪಿಯ ಸಿದ್ಧಾಂತದ ಮೇಲೆ ನಾನು ಬದುಕ್ತಾ ಇದ್ದೀನಿ, ಪಕ್ಷದ ಸಿದ್ಧಾಂತಗಳ ಮೇಲೆ ಅಚಲ ನಂಬಿಕೆ ನನಗೆ ಇದೆ, ಮೋದಿ ನಾಯಕತ್ವ ಮತ್ತು ರಾಷ್ಟ್ರೀಯತೆಯ ವಿಚಾರಧಾರೆಗೆ ನನ್ನ ಬೆಂಬಲ ಇದೆ, ನನ್ನ ಉಚ್ಚಾಟನೆ ಪಕ್ಷ ವಿರೋಧಿ ಚಟುವಟಿಕೆಯಿಂದ ಅಲ್ಲ ಅಂತ ಪತ್ರದಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ವಂಶ ಪಾರಂಪರ್ಯ ರಾಜಕೀಯದ ವಿರುದ್ಧ ಮೋದಿ ಅವರು ಸಾರ್ತಾ ಇರುವ ವಿಚಾರಗಳಿದೆಯಲ್ಲ ಅದಕ್ಕೂ ನಾನು ಬದ್ಧ ಅನ್ನುವಂತಹ ವಿಚಾರವನ್ನ ಯತ್ನಾಳ್ ಅವರು ಆ ಪತ್ರದಲ್ಲಿ ಪ್ರಸ್ತಾಪ ಮಾಡಿದ್ದಾರಂತೆ. ಎನಿವೆ, ರಾಜ್ಯ ಬಿಜೆಪಿಯಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣಕ್ಕೆ ಬೇಸತ್ತು ಪದೇ ಪದೇ ಸ್ಟೇಟ್ಮೆಂಟ್ಗಳನ್ನ ಬಹಿರಂಗವಾಗಿ ಕೊಟ್ಟು ಅದು ಪಕ್ಷಕ್ಕೆ ಡ್ಯಾಮೇಜ್ ತರ್ತಾ ಇದೆ ಅನ್ನೋದನ್ನ ಅರ್ಥ ಬಳಿಕ ಬಿಜೆಪಿ ಹೈಕಮಾಂಡ್ ಒಂದು ಕ್ರಮ ಕೈಗೊಳ್ಳುತ್ತೆ. ಪಕ್ಷದಿಂದಲೇ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಉಚ್ಚಾಟನೆ ಆದ್ರೂ ಕೂಡ ಪಕ್ಷ ನಿಷ್ಠೆ ಇದೆ, ಪಕ್ಷದ ಸಿದ್ಧಾಂತಗಳನ್ನ ನಂಬಿ ನಾನು ಬದುಕ್ತಾ ಇದ್ದೀನಿ, ಮೋದಿ ಅವರ ಆಡಳಿತ ನಂಬಿ ನಾನು ಬದುಕ್ತಾ ಇದ್ದೀನಿ, ಹಾಗಾಗಿ ಈಗಲೂ ಕೂಡ ಬಿಜೆಪಿ ಅಭ್ಯರ್ಥಿಗೆ ನಾನು ಓಟ್ ಹಾಕ್ತೀನಿ ಅಂತ ಒಂದು ಪತ್ರ ಬರೆದಿದ್ದಾರೆ.